ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದು ಅಹಿಂಸೆಯ ಅಭಿವ್ಯಕ್ತಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲ ಧ್ವನಿ ಸುರುಳಿಗಳನ್ನು ಕೇಳಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಅಹಿಂಸೆಯಲ್ಲಿ ದೃಢ ಪ್ರತಿಷ್ಠನಾದರೆ ಆತನ ಸಾನ್ನಿಧ್ಯದಲ್ಲಿ ಪ್ರಾಣಿಗಳು ತಮಗೆ ಸಹಜವಾಗಿ ಬಂದ ವೈರವನ್ನು ಬಿಟ್ಟು ಬಿಡುತ್ತವೆ ಎಂದು ಯೋಗ ಸೂತ್ರಕಾರರಾದ ಪತಂಜಲಿ ಮಹಾಮುನಿ ಹೇಳುತ್ತಾರೆ. ಭಾರತೀಯ ತಪೋವನ ವರ್ಣನೆಗಳಲ್ಲಿ ಹುಲ್ಲೆಗಳು ಹುಲಿಯ ಜೊತೆ ಹಿಂಸೆಯ ಭೀತಿ ಇಲ್ಲದೆ ಸಂಚರಿಸುವ ವಿಚಾರವನ್ನು ನಾವು ಓದುತ್ತೇವೆ. ಇದು ಕೇವಲ ಕವಿಕಲ್ಪನೆ ಎನ್ನಲಾಗದು. ಈ ಘಟನೆಗಳಿಗೆ ವಾಸ್ತವಿಕ ಹಿನ್ನೆಲೆ ಇದೆ. ಅಹಿಂಸೆ ಎಂದರೆ ಮನಸ್ಸು, ಮಾತು, ಕೃತಿಗಳಲ್ಲಿ ಇತರರಿಗೆ ಕೆಡುಕನ್ನು, ನೋವನ್ನು ಉಂಟು ಮಾಡದೇ ಇರುವುದು ಎಂಬ ಅರ್ಥದಲ್ಲಿ ಪರ್ಯವಸಾನ ಆಗುವುದಿಲ್ಲ. ಅಹಿಂಸೆ ಎಂದರೆ ಎಲ್ಲರೆಡೆಗೂ ಪರಿಶುದ್ಧ ಪ್ರೀತಿ ಎಂದು ಆಗುತ್ತದೆ. ಪ್ರೀತಿ, ಸ್ನೇಹ, ಕರುಣೆಗಳು ಅಹಿಂಸೆಯ ಇನ್ನೊಂದು ಮುಖ. ಸಂತರು ಅಹಿಂಸೆಯ ಪೂರ್ಣ ಸಿದ್ಧಿಯನ್ನು ಪಡೆದಾಗ ಅವರ ಹೃದಯದಿಂದ ಪರಿಶುದ್ಧ ಪ್ರೀತಿಯ ತರಂಗ ಎಲ್ಲರೆಡೆಗೂ ಹರಿಯುತ್ತದೆ. ಅಂಥ ಮಹಾತ್ಮರ ಸಾನ್ನಿಧ್ಯಕ್ಕೆ ಹೋದಾಗ ಧ್ಯಾನ, ಧಾರಣೆಗಳ ಅಭ್ಯಾಸ ಮಾಡಿರದಿದ್ದ ಸಾಮಾನ್ಯನು ಮನಃಶಾಂತಿಯ ಅನುಭವ ಹೊಂದಿದ ಉದಾಹರಣೆಗಳು ಇವೆ. ಅವರ ಈ ಪ್ರೇಮ ಮತ್ತು ನಿರ್ಭೀತಿಯ ಸ್ಪಂದನದ ಅನುಭವವನ್ನು ಪಶು ಪಕ್ಷಿಗಳು ಪಡೆಯಬಲ್ಲವು ಎಂಬುದನ್ನು ಅವುಗಳ ವರ್ತನೆಯಿಂದ ತಿಳಿದ ಉದಾಹರಣೆಗಳಿವೆ. ರಮಣ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿದ್ದಾಗ ಕಾಡು ಪ್ರಾಣಿಗಳು, ಪಕ್ಷಿಗಳು ನಿರ್ಭೀತಿಯಿಂದ ಅವರ ಸಮೀಪಕ್ಕೆ ಬಂದು ತಿಂಡಿ ತಿನಿಸನ್ನು ಪಡೆದು ಹೋಗುತ್ತಿದ್ದವು. ಪಶು ಪಕ್ಷಿಗಳ ಮೇಲಣ ಅವರ ಪ್ರೀತಿ ಅಸದೃಶ. ಅವರು ಪ್ರಾಣಿಗಳನ್ನು ಕುರಿತು ಮಾತನಾಡುವಾಗ ನಾವು ಸಾಮಾನ್ಯವಾಗಿ ಎನ್ನುವಂತೆ ಅದು ಎನ್ನದೆ ಅವನು, ಅವಳು ಎಂದೇ ಹೇಳುತ್ತಿದ್ದರು. ಮಕ್ಕಳಿಗೆ ಅನ್ನ ಕೊಟ್ಟರೆ ಎಂದರೆ ನಾಯಿಗಳಿಗೆ ಅನ್ನ ಕೊಟ್ಟರೆ ಎಂದರ್ಥ. ಲಕ್ಷ್ಮಿ ಊಟ ಮಾಡಿದಳೆ ಎಂದರೆ ಲಕ್ಷ್ಮಿ ಎಂಬ ಹೆಸರಿನ ಹಸು ತಿನಿಸು ತಿಂದೀತೆ ಎಂದರ್ಥ. ನವಿಲುಗಳನ್ನು ಅವುಗಳ ಕೂಗಿನ ಅನುಕರಣೆಯಿಂದ ಅವರು ಕರೆಯುತ್ತಿದ್ದರು. ಅವರು ಕೊಟ್ಟ ಬೇಳೆಕಾಳು, ಅಕ್ಕಿ, ಮಾವಿನ ಹಣ್ಣನ್ನು ತಿಂದು ಅವು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂದಿರುಗುತ್ತಿದ್ದವು. ತಮ್ಮ ದೇಹತ್ಯಾಗದ ಮುಂಚಿನ ದಿನ ಡಾಕ್ಟರ್ ಅವರ ಹೇಳಿಕೆಯಂತೆ ತೀವ್ರ ನೋವಿನ ರೋಗದಿಂದ ಅವರು ನರಳುತ್ತಿದ್ದರೂ ಸಮೀಪದ ಮರದ ಮೇಲಿದ್ದ ನವಿಲುಗಳ ಕೇಕೆಯನ್ನು ಕೇಳಿ ಅವು ತಮ್ಮ ಪಾಲಿನ ಉಣಿಸನ್ನು ಪಡೆದವೇ ಎಂದು ವಿಚಾರಿಸಿದ್ದರು. ಗುಬ್ಬಚ್ಚಿಗಳು ಅವರು ಕುಳಿತಲ್ಲಿಗೆ ಹಾರಿ ಬಂದು ಅವರ ಕೈಗಿಂದಲೇ ಕಾಳುಗಳನ್ನು ಆರಿಸಿಕೊಳ್ಳುತ್ತಿದ್ದವು. ಆಶ್ರಮದ ವಠಾರದಲ್ಲಿ ಅವರು ಹಾವುಗಳನ್ನು ಕೊಲ್ಲಲು ಬಿಡುತ್ತಿರಲಿಲ್ಲ. ನಾವು ಅವುಗಳ ರಾಜ್ಯಕ್ಕೆ ಬಂದಿದ್ದೇವೆ, ಅವುಗಳಿಗೆ ತೊಂದರೆ ಕೊಡುವುದು ಉಚಿತವಲ್ಲ. ಅವು ನಮಗೆ ಕೆಡುಕನ್ನು ಮಾಡುವ ಉದ್ದೇಶದಿಂದ ಇಲ್ಲಿಗೆ ಬರುವುದಿಲ್ಲ ಎಂದು ಹೇಳುತ್ತಿದ್ದರು. ಒಮ್ಮೆ ಅವರು ಗುಡ್ಡದ ಮೇಲೆ ಕುಳಿತಿದ್ದಾಗ ನಾಗರ ಹಾವೊಂದು ಅವರ ಕಾಲಿನ ಮೇಲೇರಿ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಹೊರಟು ಹೋಯಿತು. ಅವರು ಕೊಂಚವೂ ಅಲುಗಾಡದೆ ಭೀತರೂ ಆಗದೆ ಕುಳಿತಿದ್ದರು. ಹಾವು ಹರಿದಾಗ ಹೇಗನ್ನಿಸಿತು ಎಂದು ಕೇಳಿದರೆ ತಣ್ಣಗೆ, ಮೆತ್ತಗೆ ಎಂದಿದ್ದರು. ಮುಂದಿನ ವಿಷಯ, ಹಾವಿನೊಡನೆ ಸರಸ ಬೇಡ. ರಮಣ ಮಹರ್ಷಿಗಳು ಅಲುಗಾಡದೆ ನಿರ್ಭೀತಿಯಿಂದ ಕುಳಿತಿದ್ದರಿಂದ ಆ ಹಾವು ಯಾವ ತೊಂದರೆಯನ್ನೂ ಕೊಡದೆ ಹೊರಟು ಹೋಯಿತು, ನಿಜ. ಹಾಗೆಂದು ಕ್ರೂರ ಜಂತುಗಳಿಗೆ ಮನುಷ್ಯರ ಪ್ರೀತಿ, ಸದ್ಭಾವನೆ ಎಲ್ಲ ವೇಳೆಯಲ್ಲೂ ಅರ್ಥವಾಗುವುದು ಎಂದು ಎಣಿಸುವುದು ಸರಿಯಲ್ಲ. ಹಿರಿಯರೊಬ್ಬರು ತಮ್ಮ ಒಂದು ಅನುಭವವನ್ನು ಹೀಗೆ ಹೇಳಿದ್ದರು. ಒಂದು ಕಡೆ ಭೀಕರ ಪ್ರವಾಹ ಬಂದಾಗ ಒಬ್ಬ ವ್ಯಕ್ತಿ, ಒಂದು ನಾಗರ ಹಾವು, ಇಬ್ಬರು ಒಂದೇ ಮರದಲ್ಲಿ 3 ದಿನಗಳ ಕಾಲ ನೆಲೆಸಿದ್ದರು. ಆಗ ಆ ಹಾವು ಅವರಿಗೆ ಯಾವ ತೊಂದರೆಯನ್ನೂ ಕೊಡದೆ ಅದರ ಪಾಡಿಗೆ ಅದು ಇದ್ದುಕೊಂಡಿತ್ತು. ಪ್ರವಾಹ ಇಳಿದ ಬಳಿಕ ಆ ವ್ಯಕ್ತಿಯನ್ನು ಹುಡುಕಿಕೊಂಡು ಬಂದ ಆತನ ಬಂಧುಗಳು ಅವನನ್ನು ಮರದಿಂದ ಕೆಳಕ್ಕೆ ಇಳಿಸಿದರು. ಹಾವಿನಿಂದ ಬೀಳ್ಕೊಳ್ಳುವ ಸಮಯದಲ್ಲಿ ಅವರು 3 ದಿನಗಳು ತೊಂದರೆ ಕೊಡದೇ ಇದ್ದುದಕ್ಕಾಗಿ
ಪ್ರೀತಿ ವಿಶ್ವಾಸದಿಂದಲೇ ಅದರ ಬೆನ್ನನ್ನು ಸವರಿದರು. ಹಾವು ತಟ್ಟನೆ ಸಿಟ್ಟಿಗೆದ್ದು ಅವರನ್ನು ಬಲವಾಗಿ ಕಚ್ಚಿಬಿಟ್ಟಿತು. ಅಲ್ಲೇ ಕುಸಿದು ಬಿದ್ದು ಕೆಲ ಕ್ಷಣಗಳಲ್ಲೇ ಅವರು ಅಸುನೀಗಿದರು. ಆಶ್ರಮದ ನಾಯಿಗಳಲ್ಲಿ ಕಮಲ ಬುದ್ಧಿವಂತಳು. ಆಶ್ರಮಕ್ಕೆ ಬಂದ ಭಕ್ತರನ್ನು ಅತಿಥಿಗಳನ್ನು ಕರೆದುಕೊಂಡು ಹೋಗಿ ಗಿರಿ ಪ್ರದಕ್ಷಿಣೆ ಮಾಡಿಸಲು ಕೆಲವೊಮ್ಮೆ ಮಹರ್ಷಿಗಳು ಅವಳಿಗೆ ಹೇಳುತ್ತಿದ್ದರು. ಗಿರಿಯ ಸುತ್ತಲೂ ಇದ್ದ ಮೂರ್ತಿ, ಕೊಳ, ಗುಡಿಗಳೇ ಮೊದಲಾದ ಎಲ್ಲ ಜಾಗಗಳಿಗೂ ಅತಿಥಿಗಳನ್ನು ಅವಳು ಕರೆದೊಯ್ಯುತ್ತಿದ್ದಳು. ಪರಮಜ್ಞಾನಿಗಳಿಗೆ ಸಹಜವಾದ ನಿರ್ಭೀತಿ, ಪ್ರೇಮ, ದಯೆ, ಅನುಕಂಪವೇ ಮೊದಲಾದ ಗುಣಗಳಿಂದ ಕೂಡಿದ್ದ ಅವರು ಪ್ರಾಣಿಗಳ ಕೂಗುಗಳನ್ನು, ವರ್ತನೆಯ ವಿಧಾನಗಳನ್ನು, ಅವು ಅನುಸರಿಸುವ ಸಾಮಾಜಿಕ ನಿಯಮಗಳನ್ನು ಪರಿಶೀಲಿಸಿದ್ದರು. ಮಂಗಗಳ ಗುಂಪುಗಳೊಳಗೆ ಜಗಳವಾದಾಗ ಅವು ಅವರನ್ನು ಸಮೀಪಿಸಿ ಅವರ ಮಧ್ಯಸ್ಥಿಕೆಯಲ್ಲೇ ತಮ್ಮ ಜಗಳ ತೀರ್ಮಾನ ಮಾಡಿಕೊಳ್ಳುತ್ತಿದ್ದವು ಎಂದು ಅವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಅರಣ್ಯದಿಂದ ಹಿಡಿದು ತಂದು ಸಾಕಿದ ಕಪಿ ಮನುಷ್ಯರ ಸಹವಾಸವನ್ನು ತೊರೆದು ಕಾಡಿಗೆ ಹಿಂದಿರುಗಿದರೆ ಅಲ್ಲಿನ ಕಪಿಗಳು ಅದನ್ನು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳದೆ ಬಹಿಷ್ಕರಿಸುತ್ತವೆ. ಆದರೆ ಮಹರ್ಷಿಗಳನ್ನು ಕಂಡು ಅವರ ಜೊತೆಗಿದ್ದು ಬಂದ ಕಪಿಗೆ ಈ ನಿಯಮ ಇರಲಿಲ್ಲ. ಸಂತೋಷದಿಂದಲೇ ಅದನ್ನು ಅವು ತಮ್ಮ ಗುಂಪಿಗೆ ಬರಮಾಡಿಕೊಳ್ಳುತ್ತಿದ್ದವು. ಒಮ್ಮೆ ಮಹರ್ಷಿಗಳು ಗಿರಿ ಪ್ರದಕ್ಷಿಣೆ ಮಾಡುತ್ತಿದ್ದರು. ಅವರಿಗೆ ಹಸಿವು ನೀರಡಿಕೆಗಳಾಗುತ್ತಲೇ ಎತ್ತಣಿಂದಲೋ ಮಂಗಗಳ ಗುಂಪೊಂದು ಅವರ ಸಮೀಪದಲ್ಲಿದ್ದ ಕಾಡು ಅತ್ತಿ ಹಣ್ಣಿನ ಮರವನ್ನೇರಿ ಹಣ್ಣುಗಳನ್ನು ಉದುರಿಸಿ ತಾವು ತಿನ್ನದೆ ಅಲ್ಲಿಂದ ಹೊರಟು ಹೋದವು. ಪ್ರೀತಿಗೆ ಎಂತಹ ಅದ್ಭುತ ಶಕ್ತಿ! ಪ್ರಾಣಿ ಪಕ್ಷಿಗಳನ್ನು ಸದ್ಭಾವನೆಯಿಂದ ನೋಡಿಕೊಳ್ಳಿ ಎಂಬುದನ್ನು ಸರ್ವಭೂತ ಹಿತೈಷಿಗಳಾದ ಭಗವಾನ್ ರಮಣ ಮಹರ್ಷಿಗಳು ತೋರಿಸಿ ಒಂದು ಮಹಾ ಆದರ್ಶವನ್ನು ಮನುಕುಲಕ್ಕೆ ನೀಡಿದ್ದಾರೆ. ಮುಂದಿನ ವಿಷಯ ದ್ವೇಷ ಮಹಾದೋಷ. ದ್ವಿಷ್ನಿಂದ ದ್ವೇಷ ಶಬ್ದದ ವ್ಯುತ್ಪತ್ತಿ. ದ್ವಿವಿಷ ಎಂದರೆ ವಿಷದ ಎರಡು ಪಾಲು, ವಿಷದ ಅಧಿಕ್ಯ ಎಂಬುದಾಗಿ ದ್ವೇಷದ ಅರ್ಥವನ್ನು ತಿಳಿಯಬಹುದು. ಯಾರು ದ್ವೇಷ ಮಾಡುತ್ತಾರೋ ಅವರು ಉರಿಯುತ್ತಾರೆ. ಯಾರನ್ನು ದ್ವೇಷ ಮಾಡುತ್ತಾರೋ ಅವರನ್ನು ಉರಿಸುತ್ತಾರೆ. ದ್ವೇಷದಿಂದ ಮನುಷ್ಯ ನಡೆದಾಡುವ ವಿಷದ ಕಾರ್ಖಾನೆಯಾಗುತ್ತಾನೆ. ತಾನು ಕೆಟ್ಟು ಇತರರನ್ನು ನಾಶಗೊಳಿಸುತ್ತಾನೆ. ದ್ವೇಷ ಜ್ವಲನಾತ್ಮಕ ಚಿತ್ತವೃತ್ತಿ. ಪ್ರೀತಿಯಿಂದ ಪರಸ್ಪರ ಹಂಚಿಕೊಳ್ಳುವಿಕೆ, ಪರಸ್ಪರ ಲಕ್ಷ್ಯ, ಪರಸ್ಪರ ಕಾಳಜಿ, ಪರಸ್ಪರ ಒಪ್ಪಿಗೆ, ಸ್ವೀಕಾರ, ಪರಸ್ಪರ ತಿಳುವಳಿಕೆ, ಸಾಮರಸ್ಯ ಸಾಧ್ಯವಾಗುತ್ತದೆ. ಆದರೆ ದ್ವೇಷದಿಂದ ಪರಸ್ಪರ ಅಸ್ವೀಕಾರ, ಅಸಂಬದ್ಧ ನಡವಳಿಕೆ, ಪರಸ್ಪರ ವಿರಸ, ತಪ್ಪು ತಿಳುವು, ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಸ್ವಲ್ಪವೂ ಕಾಳಜಿ ಇಲ್ಲದೇ ಇರುವುದು, ಮತ್ಸರ, ಅನ್ಯಾಯ ಇವು ಕಾಣಿಸಿಕೊಂಡು ಮನುಷ್ಯನನ್ನು ದುಃಖ ದುರಂತಕ್ಕೆಳೆಸುತ್ತದೆ. ಅವನ ನಾಶಕ್ಕೆ ಕಾರಣವಾಗುತ್ತದೆ. ನಿಜವಾಗಿಯೂ ದ್ವೇಷ ಮಾತ್ಸರ್ಯಗಳಿಲ್ಲದಿದ್ದರೆ ಈ ಜಗತ್ತು ಸ್ವರ್ಗದ ನಂದನವನವಾಗುತ್ತಿತ್ತು. ಇಂದಿನ ಜಗತ್ತಿನಲ್ಲಿ ಬುದ್ಧಿವಂತರು, ದಡ್ಡರು, ವಿದ್ಯಾವಂತರು, ಅವಿದ್ಯಾವಂತರು, ರಾಜನೀತಿಜ್ಞರು, ಮುಖಂಡರು, ಧಾರ್ಮಿಕರು, ಅಧಾರ್ಮಿಕರು ಈ ದ್ವೇಷದ ಬೆಂಕಿಯನ್ನು ಪ್ರಜ್ವಲಗೊಳಿಸುತ್ತಲೇ ಇರುತ್ತಾರೆ. ಏನಾಶ್ಚರ್ಯ ಅಲ್ಲವೇ? ದ್ವೇಷವು ಭಕ್ತಿಯ ವಿರೋಧ ಭಾವವೆಂದು ಭಕ್ತಿಶಾಸ್ತ್ರದ ಆಚಾರ್ಯರು ಹೇಳುತ್ತಾರೆ. ಎಲ್ಲಿಯವರೆಗೆ ಹೃದಯದಲ್ಲಿ ದ್ವೇಷ ಇರುವುದೋ ಅಲ್ಲಿಯವರೆಗೆ ಭಕ್ತಿ ಇರಲು ಸಾಧ್ಯವಿಲ್ಲ. ನೀವು ಯಥಾರ್ಥ ಧಾರ್ಮಿಕರಾದರೆ, ಭಗವಂತನಲ್ಲಿ ನಿಮಗೆ ದೃಢವಾದ ಭಕ್ತಿ ಇದ್ದುದಾದರೆ ನೀವು ಯಾರನ್ನೂ ದ್ವೇಷಿಸಲಾರಿರಿ. ನಿಸ್ವಾರ್ಥ ಪ್ರೀತಿಯ ಅಮೃತವನ್ನು ಹೃದಯದಲ್ಲಿ ಮೊದಲು ತುಂಬಿಕೊಂಡು ಬಳಿಕ ಅದನ್ನು ಎಲ್ಲರಿಗೂ ಹಂಚುವವರು ಸಮಾಜಕ್ಕೆ ಅತೀವ ಕಲ್ಯಾಣವನ್ನುಂಟು ಮಾಡುವ ಧರ್ಮಾತ್ಮರು, ಮಹಾತ್ಮರು. ದ್ವೇಷದ ವಿಷವನ್ನು ಪ್ರಸಾರ ಮಾಡುವವರು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ದಾನವರು, ದುರ್ಯೋಧನರು. ಮುಂದಿನ ವಿಷಯ ಹೊಟ್ಟೆಯಲ್ಲಿ ಬೆಂಕಿ. ದ್ವೇಷಪ್ಪನವರ ಪತ್ನಿಯೇ ಮತ್ಸರಮ್ಮ.
ಅವರು ಬಹಳ ಅನ್ಯೋನ್ಯವಾಗಿರುತ್ತಾರೆ. ಜೊತೆಯಾಗಿಯೇ ಅವರ ಸಂಚಾರ. ಮತ್ಸರಕ್ಕೆ ಕನ್ನಡದಲ್ಲಿ ಸರಿಯಾದ ಅರ್ಥಪೂರ್ಣ ಶಬ್ದವಿದೆ. ಹೊಟ್ಟೆ ಕಿಚ್ಚು ಎನ್ನುವ ಆ ಶಬ್ದ ಹೊಟ್ಟೆಯಲ್ಲಿ ಉಂಟಾಗುವ ತಳಮಳ, ಸಂಕಟ ಹಾಗೂ ವೇದನೆಗಳನ್ನು ಸೂಚಿಸುತ್ತದೆ. ಇದು ಆರೋಗ್ಯಕರವಾದ ಕಿಚ್ಚಲ್ಲ. ಪರರ ಅಭ್ಯುದಯವನ್ನು ಕಂಡಾಗ ಹಲವರ ಹೊಟ್ಟೆಯಲ್ಲಿ ಈ ರೀತಿ ಹೊಟ್ಟೆ ಸಂಕಟವಾಗುತ್ತದೆ. ಇದೇ ಹೊಟ್ಟೆಯ ಕಿಚ್ಚು. ಅರಿಷಡ್ವರ್ಗಗಳಲ್ಲಿ 6ನೆಯದೇ ಮತ್ಸರ. ಇದು ಅನೇಕ ಅನಾಹುತಗಳಿಗೆ ಕಾರಣವಾದದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದಗಳನ್ನು ಬಿಟ್ಟವರುಂಟು. ಅಂಥವರು ಮತ್ಸರಗ್ರಸ್ತರಾಗಿ ಇತರರಿಗೆ ಅನ್ಯಾಯ ವಂಚನೆಗಳನ್ನು ಮಾಡಲು ಹಿಂಜರಿಯುವುದಿಲ್ಲ. ಮತ್ಸರವಿಲ್ಲದವರೇ ಮಹಾತ್ಮರು. ಸ್ವಾಮಿ ವಿವೇಕಾನಂದರು ಅಹಿಂಸೆ ಎಂದರೆ ಮತ್ಸರರಾಹಿತ್ಯ ಎಂಬ ಒಂದು ನಿರೂಪಣೆ ನೀಡಿದ್ದಾರೆ. ಇಬ್ಬರು ತಪಸ್ವಿಗಳು ನದಿಯ ಇಕ್ಕೆಲಗಳಲ್ಲಿ ಕುಟೀರ ಕಟ್ಟಿಕೊಂಡು ತಪಸ್ಸನ್ನಾಚರಿಸುತ್ತಿದ್ದರು. ದೀರ್ಘಕಾಲದ ನಂತರ ಭಗವಂತ ಅವರಲ್ಲಿ ಒಬ್ಬನಿಗೆ ಪ್ರತ್ಯಕ್ಷನಾಗಿ, ನಿನಗೇನು ಬೇಕು ಎಂದು ಕೇಳಿದ. ತಪಸ್ವಿ ಹೇಳಿದ, ನದಿಯ ಆ ಕಡೆಯಲ್ಲಿ ಕುಟೀರ ಕಟ್ಟಿಕೊಂಡು ತಪಸ್ಸು ಮಾಡುತ್ತಿದ್ದಾರಲ್ಲ, ಅವರಿಗೆ ಲಭ್ಯವಾದುದರ 2ರಷ್ಟು ನನಗೆ ಸಿಗುವಂತಾಗಬೇಕು ಎಂದು. ಭಗವಂತ ನದಿಯ ಆ ಕಡೆಯಲ್ಲಿ ಕಾಣಿಸಿಕೊಂಡು ಮತ್ತೊಬ್ಬ ತಪಸ್ವಿಯನ್ನು ನಿನಗೇನು ಬೇಕು ಎಂದು ಕೇಳಿದಾಗ ಆತ ಮೊದಲನೆಯ ತಪಸ್ವಿಯ ಆಕಾಂಕ್ಷೆ ಏನೆಂದು ಮೊದಲು ಭಗವಂತನಿಂದ ತಿಳಿದುಕೊಂಡು ಆ ಬಳಿಕ ನನ್ನ ಒಂದು ಕಣ್ಣು ಕುರುಡಾಗಲಿ ಎಂದು ಬೇಡಿಕೊಂಡ. ಅಂದರೆ ಮೊದಲನೆಯ ತಪಸ್ವಿಗೆ 2ನೆಯ ತಪಸ್ವಿಗೆ ಲಭ್ಯವಾದುದರ 2ರಷ್ಟು ಫಲ ದೊರಕಿತು. ಅಂದರೆ 2 ಕಣ್ಣುಗಳು ಕುರುಡಾದವು. ಎಂತೆಂಥ ಜನರನ್ನು ಮತ್ಸರ ಹಿಡಿದುಕೊಳ್ಳುತ್ತದೆ, ಎಂಥ ಅನಾಹುತ ಉಂಟು ಮಾಡುತ್ತದೆ ಎಂಬುದನ್ನು ಮೇಲಿನ ಕತೆ ಹೇಳುತ್ತದೆ. ತಪಸ್ಸನ್ನಾಚರಿಸಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅರಿಷಡ್ವರ್ಗಗಳಿಗೆ ಆಶ್ರಯವಾದ ಅಹಂಕಾರವೇ ಉಳಿಯದು. ಇಲ್ಲಿ ಹೇಳ ಹೊರಟಿದ್ದು ತಪಸ್ಸು, ತಪಸ್ವಿಗಳ ಮಹಿಮೆಯನ್ನಲ್ಲ, ಮತ್ಸರದ ವ್ಯಾಪಕ ಜಾಲ ಎಷ್ಟು ಪ್ರಭಾವಶಾಲಿ ಎಂಬುದನ್ನು. ಗುಣವಂತರನ್ನು ದ್ವೇಷಿಸುವುದು ಮಹಾಪಾಪ ಎನ್ನುತ್ತದೆ ಮಹಾಭಾರತ. ಸಜ್ಜನರನ್ನು ಗೌರವಿಸದಿದ್ದರೆ ದೇವರು ಮುನಿಯುತ್ತಾನೆ ಎಂದರು ಭಗವಾನ್ ಶ್ರೀರಾಮಕೃಷ್ಣರು. ಮಾತ್ಸರ್ಯ ಸುಖದ ಮಹಾಶತ್ರು ಎಂದರು ಬರ್ಟ್ರಾಂಡ್ ರಸೆಲ್. ಚಿಕ್ಕ ಮಕ್ಕಳಲ್ಲಿಯೂ ಈ ಮಾತ್ಸರ್ಯ ಕಂಡುಬರುತ್ತದೆ. ತಾಯಿ ಒಬ್ಬನಿಗೆ ಸ್ವಲ್ಪ ಪಕ್ಷಪಾತ ಮಾಡಿದರೆ ಇನ್ನೊಬ್ಬ ಅದನ್ನು ತಾಳಲಾರ. ತಂದೆ ತಾಯಿಗಳು ಸಾಧ್ಯವಿದ್ದಷ್ಟು ಊಟ, ತಿಂಡಿ, ಆರೈಕೆ, ಲಕ್ಷ್ಯ ಇವುಗಳಲ್ಲಿ ನಿಷ್ಪಕ್ಷಪಾತ ದೃಷ್ಟಿಯಿಂದ ನಡೆದುಕೊಂಡರೆ ಮಕ್ಕಳು ಸಂತೋಷದಿಂದ ಇರಬಲ್ಲರು. ದೊಡ್ಡವರು ಮಕ್ಕಳಂತೆ ಮತ್ಸರವನ್ನು ಕೂಡಲೇ ಹೊರಗಡೆ ಪ್ರಕಟಿಸುವುದಿಲ್ಲ. ಆದರೆ ಅವರ ನಡೆ ನುಡಿಗಳನ್ನು ಸ್ವಲ್ಪ ಪರಿಶೀಲಿಸಿದರೆ ಅವರ ಉದ್ದೇಶ, ಸಂಕಲ್ಪ ತಿಳಿಯಲು ಕಷ್ಟವಾಗದು. ಇತರರ ಸತ್ಕಾರ್ಯಗಳಿಗೆ ಇವರು ದುರುದ್ದೇಶದ ಚೀಟಿಯನ್ನು ಅಂಟಿಸುತ್ತಾರೆ. ಮನುಷ್ಯರ ಒಳ್ಳೆಯ ಗುಣಗಳನ್ನು ಮತ್ಸರಗ್ರಸ್ತ ವ್ಯಕ್ತಿಗಳು ಖಂಡಿತವಾಗಿಯೂ ಮೆಚ್ಚಲಾರರು. ಮಾತನಾಡುವಾಗ ಬಹಳ ಕಾಳಜಿ ಇರುವಂತೆ, ನ್ಯಾಯಪ್ರಿಯರಂತೆ ತೋರಿಸಿಕೊಂಡು ವಿಮರ್ಶಾತ್ಮಕ ದೃಷ್ಟಿಯಿಂದ ಮಾತನಾಡುವ ನಾಟಕ ಮಾಡುತ್ತಾರೆ. ಶೇಕ್ಸ್ಪಿಯರ್ನ ಒಥೆಲೋ ನಾಟಕದಲ್ಲಿ ಬರುವ ಇಯಾಗೋವಿಯಂತೆ. ಅಧ್ಯಾಪಕರೊಬ್ಬರು ತಮ್ಮ ಒಳ್ಳೆಯ ನಡತೆಯಿಂದ ಮತ್ತು ಅತ್ಯುತ್ತಮ ಬೋಧನೆಯಿಂದ ಮಕ್ಕಳ ಪ್ರೀತ್ಯಾದರಗಳನ್ನು ವಿಶೇಷವಾಗಿ ಸಂಪಾದಿಸಿದರು. ಮುಖ್ಯ ಅಧ್ಯಾಪಕರನ್ನು ತಂದೆಯಂತೆ ವಿಶೇಷ ಗೌರವಾದರಗಳಿಂದ ನೋಡಿಕೊಂಡರು. ಪ್ರತಿಸ್ಪರ್ಧಿ ಮನೋಭಾವವಿಲ್ಲದ ವಿನಯ ಸಂಪನ್ನರಾದ ಈ ಅಧ್ಯಾಪಕರನ್ನು ಕಂಡರೆ ಮುಖ್ಯ ಅಧ್ಯಾಪಕರಿಗೆ ಇರಿಟೇಷನ್ ಆಗುತ್ತದೆ. 4-6 ವರ್ಷಗಳಲ್ಲಿ ಒಮ್ಮೆಯೂ ಮುಖ್ಯ ಅಧ್ಯಾಪಕರು ಈ ಸಹಾಯಕ ಅಧ್ಯಾಪಕರೊಂದಿಗೆ ಮನಬಿಚ್ಚಿ ಮಾತನಾಡಿದವರಲ್ಲ, ಗೌರವ ವಿಶ್ವಾಸಗಳಿಂದ ಕಂಡವರಲ್ಲ. ಏನೋ ಗಂಟು ತಿಂದವರಂತೆ ಮುಖ ಸಿಂಡರಿಸಿಕೊಂಡು ತಿರುಗುತ್ತಿದ್ದರು. ಸಹಾಯಕ ಅಧ್ಯಾಪಕರ ಜನಪ್ರಿಯತೆ ಹೆಚ್ಚಿದಂತೆಲ್ಲ ಇವರ ಮತ್ಸರದ ಪ್ರಮಾಣವೂ ಅಧಿಕವಾಯಿತು.
ಕೊನೆಗೆ ಏನೋ ಕಿತಾಪತಿ ಮಾಡಿ ಅವರನ್ನು ವರ್ಗಾವಣೆ ಮಾಡಿಸಿ ಮನಸ್ಸಿಗೆ ಕೊಂಚ ಸಮಾಧಾನ ತಂದುಕೊಂಡರು. ಸಂಸ್ಥೆಯ ಹಿತದೃಷ್ಟಿಯಿಂದ ದುಡಿದು ಎಲ್ಲರಿಗೂ ಒಳಿತನ್ನು ಮಾಡುತ್ತಿದ್ದಾರೆ, ತಮಗೂ ಒಳ್ಳೆಯ ಹೆಸರನ್ನು ತರುತ್ತಿದ್ದಾರೆ ಎಂಬುದನ್ನು ಮರೆತರು. ತನ್ನ ಗಂಡನ ಅಣ್ಣನ ಮಕ್ಕಳಿಗೆ ಮೆಡಿಕಲ್ ಕಾಲೇಜಿನಲ್ಲಿ ಸೀಟು ಸಿಕ್ಕಿದ ವಿಚಾರ ಕೇಳಿ ತಂಗಮ್ಮನಿಗೆ ಹೊಟ್ಟೆಯಲ್ಲಿ ಸಂಕಟವಾಯಿತು. ಅವರಿವರಿಗೆ ಕೇಳಿಸುವಂತೆ ಹೇಳುತ್ತಾಳೆ, ಅಯ್ಯೋ, ಈಗಿನ ಕಾಲದಲ್ಲಿ ಬೀದಿಗೊಬ್ಬ ಡಾಕ್ಟರ್ ಅಂತೆ, ಆ ವೃತ್ತಿಯಲ್ಲಿ ಏನೂ ಗಿಟ್ಟುವುದಿಲ್ಲವಂತೆ, ಆ ಉದ್ಯೋಗ ಯಾರಿಗೆ ಬೇಕಪ್ಪ, ನನ್ನ ಮಗನಿಗಂತೂ ಬೇಡ. ಯಥಾರ್ಥವಾಗಿ ತಂಗಮ್ಮನ ಮಗನಿಗೂ ಮೆಡಿಕಲ್ ಕಾಲೇಜಿನಲ್ಲಿ ಸೀಟಿಗಾಗಿ ಯತ್ನಿಸಿದ್ದರೂ ಅವನಿಗೆ ಕಡಿಮೆ ಅಂಕಗಳು ಬಂದು ಸೀಟು ಸಿಕ್ಕಿರಲಿಲ್ಲ ಅಷ್ಟೆ. ಹೆಂಗಸರಲ್ಲಿ ಮತ್ಸರ ಹೆಚ್ಚು ಎಂದು ಹೇಳುವುದುಂಟು. ಹೆಂಗಸರು ಎಲ್ಲ ಹೆಂಗಸರನ್ನು ತಮ್ಮ ಪ್ರತಿಸ್ಪರ್ಧಿಗಳೆಂದು ತಿಳಿಯುತ್ತಾರಂತೆ. ಆದರೆ ಗಂಡಸರು ತಮ್ಮ ಕ್ಷೇತ್ರದಲ್ಲಿ ದುಡಿಯುವವರನ್ನು ಮಾತ್ರ ಪ್ರತಿಸ್ಪರ್ಧಿಗಳು ಎಂದು ತಿಳಿದು ಮತ್ಸರ ಪಡುತ್ತಾರೆ. ಪಂಡಿತಃ ಪಂಡಿತಂ ದೃಷ್ಟ್ವಾ ಶ್ವಾನವತ್ ಗುರ್ಗುರಾಯತೆ ಎಂಬ ಮಾತಿದೆ. ಒಬ್ಬ ಸಂಗೀತಗಾರರನ್ನು ಇನ್ನೊಬ್ಬರೆದುರು ಹೊಗಳಿದರೂ ಮಾತ್ಸರ್ಯದ ಧ್ವನಿಯೇ ಹೊರಡುತ್ತದೆ. ಮಾತ್ಸರ್ಯದ ಹೆಡೆಯಡಿಯಲ್ಲಿ ಎಲ್ಲ ಬಗೆಯ ಜನರೂ ಇದ್ದಾರೆ. ಮತ್ಸರಿಗಳು ಸುಖಿಗಳಲ್ಲ, ಅವರು ಉರಿಯುತ್ತಿರುತ್ತಾರೆ. ತಮ್ಮ ಸುಖ ಭೋಗ ಭಾಗ್ಯಗಳಿಂದ ಸಂತುಷ್ಟರಾಗುವ ಬದಲು ಪರರ ಅಭ್ಯುದಯವನ್ನು ಕಂಡು ಕರಬುತ್ತಾರೆ. ಇತರರ ಅಶುಭವನ್ನು ತಮ್ಮ ಮನದಲ್ಲಿ ಚಿತ್ರಿಸುತ್ತಾ ಅವರ ನಾಶವನ್ನು ಹಾರೈಸುತ್ತಾ ತಮ್ಮ ಭವಿಷ್ಯದ ಕೆಡುಕಿಗೆ ಬೀಜಗಳನ್ನು ಬಿತ್ತುತ್ತಾರೆ. ಸಾಧ್ಯವಾದರೆ ಪ್ರತ್ಯಕ್ಷವಾಗಿ ಇತರರಿಗೆ ತೊಂದರೆ ಕೊಡುತ್ತಾರೆ, ದುಃಖಿಗಳೇ ಆಗುತ್ತಾರೆ. ಮತ್ಸರದಿಂದ ಪಾರಾಗಲು ಅದರ ದುಷ್ಪರಿಣಾಮಗಳ ಬಗ್ಗೆ ಮೊದಲು ಸರಿಯಾಗಿ ತಿಳಿದುಕೊಂಡು ಅದರಿಂದ ತಪ್ಪಿಸಿಕೊಳ್ಳುವ ದೃಢ ಸಂಕಲ್ಪ ಮಾಡಬೇಕು. ಇತರರಲ್ಲಿ ಇರುವ ಸದ್ಗುಣಗಳನ್ನು ಕಂಡು ಆನಂದಿಸಲು ಕಲಿಯಬೇಕು. ಅವರನ್ನು ಹೃತ್ಪೂರ್ವಕ ಪ್ರಶಂಸಿಸಬೇಕು. ಒಬ್ಬ ಪ್ರತಿಭಾಶಾಲಿ ಮೇಧಾವಿ ತನ್ನ ಪ್ರಯತ್ನ ಮತ್ತು ಸಂಸ್ಕಾರಗಳ ಬಲದಿಂದ ಮೇಲೇರಿದ್ದಾನೆ. ಪ್ರಯತ್ನವಿಲ್ಲದೆ ನನಗೆ ಯಶಸ್ಸು ವಿಜಯಗಳು ಸಿಗಬೇಕೆ ಎಂದು ತನ್ನನ್ನು ತಾನೇ ಕೇಳಿಕೊಳ್ಳಬೇಕು. ಶ್ರದ್ಧಾಭಕ್ತಿಯಿಂದ ನಿತ್ಯವೂ ದೇವರನ್ನು ಪ್ರಾರ್ಥಿಸಿ ಮನಸ್ಸಿನಿಂದ ಈ ಕೊಳೆಯನ್ನು ಕಿತ್ತೆಸೆಯಬೇಕು. ದುರ್ಬಲ ಬಲಿಷ್ಠ ಇಬ್ಬರೂ ಮತ್ಸರ ಬಿಡಬೇಕು. ಇಲ್ಲದಿದ್ದರೆ ದುರ್ಬಲನಿಗೆ ಇಹದಲ್ಲಿ ದುರ್ಗತಿ, ಬಲಿಷ್ಠನಿಗೆ ಪರದಲ್ಲಿ ದುರ್ಗತಿ. ಗೀನಾ ಸೆರ್ಮಿನಾರ ಎಂದಂತೆ ತನಗಾಗದವರನ್ನು, ತನ್ನ ವೈರಿಯನ್ನು ಪ್ರೀತಿಸಲು ಕಲಿತಾಗಲೇ ವ್ಯಕ್ತಿ ತನ್ನೊಳಗಿನ ದ್ವೇಷದ ದಳ್ಳುರಿಯಿಂದ ಪಾರಾಗಿ ಸುಖ ಪಡೆಯುತ್ತಾನೆ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.